ಬಾಗಲಕೋಟೆ ಜಿಲ್ಲಾ ನಾಗರಿಕರಿಗೆ ಕಾನೂನುಬದ್ಧ ಸಶಸ್ತ್ರ ಬಳಕೆ, ಸುರಕ್ಷತಾ ಕ್ರಮಗಳು ಹಾಗೂ ಜವಾಬ್ದಾರಿಯುತ ಬಂದೂಕು ನಿರ್ವಹಣೆ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ ಹಾಗೂ ಡಿವೈಎಸ್ಪಿ ಡಿಎಆರ್ ಪ್ರಭು ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ. ಶಿಬಿರದಲ್ಲಿ ಶಸ್ತ್ರ ಹೊಂದಲು ಅಗತ್ಯವಿರುವ ಕಾನೂನು ನಿಯಮಗಳು, ಪರವಾನಗಿ ಪಡೆಯುವ ವಿಧಾನ, ಶಸ್ತ್ರಾಸ್ತ್ರಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವ ಕ್ರಮಗಳು, ಬಳಸುವಾಗ ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳು ಹಾಗೂ ತುರ್ತು ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ನಿಯಮಗಳ ಕುರಿತು ಪರಿಣಿತ ತರಬೇತುದಾರರ ಆರ್ಪಿಐ ಸದಾಶಿವ ವಣಜಿಕ್ಕರ್, ಆರ್ಎಸ್ಐ ಆರ್ಎನ್ ಜಡ್ಡೆ, ಬೋಧಕರಾದ ಎಆರ್ಎಸ್ಐ ಎಂಡಿ ಸೌದಿ, ಎಚ್ಸಿಎಂ ಬೂದಿಹಾಳ, ಪಿಸಿಡಿಬಿ ಗಿರನ್ನವರ್ ಸಮಗ್ರ ಮಾಹಿತಿ ನೀಡಿದರು. ಪ್ರಾಯೋಗಿಕ ತರಬೇತಿಯ ಭಾಗವಾಗಿ ಬಂದೂಕಿನ ವಿವಿಧ ಭಾಗಗಳ ಪರಿಚಯ, ಸುರಕ್ಷಿತ ನಿರ್ವಹಣೆ, ಸ್ವಚ್ಛತೆ ಹಾಗೂ ನಿರ್ವಹಣಾ ವಿಧಾನಗಳನ್ನು ವಿವರಿಸಲಾಯಿತು. ಯಾವುದೇ ಸಂದರ್ಭದಲ್ಲೂ ಶಸ್ತ್ರಾಸ್ತ್ರವನ್ನು ನಿರ್ಲಕ್ಷ್ಯದಿಂದ ಬಳಸಬಾರದು ಹಾಗೂ ಕಾನೂನುಬದ್ಧ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು ಎಂದು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಹೊಂದುವುದು ಹಕ್ಕಿನ ಜೊತೆಗೆ ಜವಾಬ್ದಾರಿಯೂ ಆಗಿದ್ದು, ಪ್ರತಿಯೊಬ್ಬ ಪರವನಾಗಿದ್ದರೂ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಸಮಾಜದ ಸುರಕ್ಷತೆಗೆ ಸಹಕರಿಸಬೇಕು ಎಂದು ಬೋಧಕರು ಶಿಬಿರಾರ್ಥಿಗಳಿಗೆ ಬೋಧನೆ ನೀಡಿದರು. ಗೊತ್ತೈತ್ರ ಇವತ್ತು ಗೋಳಿ ಇಲ್ಲ ಎಲಬದಲ್ಲ ಎಲಬ ಎಲಬಿನ ಕೆಳಗೆ ಇಡಬೇಕು. ಎಲಬಿಗೆ ಹಿಡಿದ್ರೆ ಆ ತಿರ್ ನೋಡ್ತೀರಿ ಅದಲ್ಲ ಎಲಬ್ ಮುರಿತದ ಅದು. ಅವರೆಲ್ಲ ಏನು ಮಾಡಲ್ಲ ಸರ್. ರಿಪೋರ್ಟ್ ನಂಬರ್ 1 ಟಾರ್ಗೆಟ್ ಕ್ಲಿಯರ್ ಸರ್. ನಂಬರ್ 1 ಟಾರ್ಗೆಟ್ ಕ್ಲಿಯರ್ ಸರ್ ಅಂತ ಹೇಳ್ರಿ. ನಂಬರ್ 1 ಟಾರ್ಗೆಟ್ ಕ್ಲಿಯರ್ ಸರ್. 2 ಕ್ಲಿಯರ್. ನಂಬರ್ 2 ಕ್ಲಿಯರ್. ಕೆಳಗಿಡ್ರಿ ಎರಡು ಜನ ಬಲಿಸಿ ಎರಡು ಜನ. 3 ಕ್ಲಿಯರ್ ಸರ್. 4 ಕ್ಲಿಯರ್ ಸರ್.